ಸನ್ನಿವೇಶದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ನಾನು ಸಂಘರ್ಷಕ್ಕೆ ಹೋಗಲಿಲ್ಲ. ರೈತರ ಸಾಲ ಮನ್ನಾ ಮಾಡದೆ ನಾನು ಕೇಂದ್ರ ಸರ್ಕಾರದ ಮುಂದೆ ಕೈ ಒಡ್ಡಿ, ಅಯ್ಯೋ ನಾನು ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೇನೆ, ನಮಗೇನಾದ್ರೂ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ಈ ರಾಜ್ಯದ ಅಭಿವೃದ್ಧಿಗೆ ನಾನು ಕೈ ಬೇಡಿ ಕೇಳಲಿಲ್ಲ. ನಮ್ಮ ಹಕ್ಕು ನಮ್ಮದೇನಿದೆ ಅದನ್ನು ಪಡೆಯತಕ್ಕಂಥದ್ರ ಮುಖಾಂತರ ಇವತ್ತು ನಮ್ಮ ಕಾಲದಲ್ಲಿ ಎರಡೂ ಅವಧಿನಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೆಲಸವನ್ನು ಮಾಡಬಹುದು, ಜನಸಾಮಾನ್ಯರಿಗೆ ಸಮೀಪಕ್ಕೆ ಹೋಗಿ ಅವನ ಕಷ್ಟವನ್ನ ಪರಿಹರಿಸಬಹುದು ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಏನಾದರೂ ತೋರಿಸಿದ್ರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನಗೆ ಬೆಳಗ್ಗೆ ನಾನು ಏನಾದರೂ ಬೆಂಗಳೂರು ನಗರದಲ್ಲಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಕಾಂಗ್ರೆಸ್ನ ಮಿತ್ರರೇ, ನನ್ನ ಮನೆಗೆ ಬರ್ತಕ್ಕಂಥವರು ಸೂಟು ಬೂಟು ಹಾಕಿ ಸೂಟ್ ಕೇಸ್ ಇಟ್ಕೊಂಡು ಬರ್ತಕ್ಕಂಥವ್ರು ಬರಲ್ಲ. ಯಾವೊಂದು ಬಟ್ಟೆ ಮಾಸಿರ್ತದೆ, ಊಟ ಮಾಡಿರಲ್ಲ, ಕಿಡ್ನಿ ಕಾಯಿಲೆ, ಹಲವಾರು ರೀತಿಯ ಸಮಸ್ಯೆಗಳನ್ನ ನನ್ನ ಮುಂದೆ ತರ್ತಕ್ಕಂಥ ಜನರ ನೋವನ್ನ ಏನು ಕಂಡಿದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಗೆ 2,000 ರೂಪಾಯಿ ಆ ಕಿಡ್ನಿ ಪೇಷಂಟ್ನು ಹಾರ್ಟ್ ಅಟ್ಯಾಕ್ ಆದಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ, ಇವತ್ತು ಯಾವುದೋ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನು ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದಿರ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಕರ್ನಾಟಕಕ್ಕೆ ಯಾವೊಂದು ಗ್ರಹಣ ಅಂತಕ್ಕಂಥದ್ದನ್ನು ಹೇಳಿದೆ, ಈ ಗ್ರಹಣದ ಮೋಕ್ಷ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ, ಮೈತ್ರಿ ಸರ್ಕಾರ ಈ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ, ಈ ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ನೀವು ನೀಡತಕ್ಕಂಥ ತೀರ್ಮಾನ ಮಾಡಿದರೆ ಒಂದು ಹೊಸ ಬದಲಾವಣೆಯನ್ನ, ನಾನು ಆಂಧ್ರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನ ಉದಾಹರಣೆ ಕೊಡೋದಿಲ್ಲ. ಇವತ್ತು ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗ್ತಕ್ಕಂಥ ಎಲ್ಲ ರೀತಿಯ ಇವತ್ತು ಪ್ರಾಕೃತಿಕ ಸಂಪತ್ತಿರಬಹುದು, ಆರ್ಥಿಕವಾಗಿ ಈ ನಾಡಿನ ಜನತೆ ಈ ಸರ್ಕಾರದ ಒಂದು ಖಜಾನೆಯನ್ನ ಸುಭದ್ರವಾಗಿಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು. ಜನತೆ ಇವತ್ತು ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆ ಗ್ಯಾರಂಟಿಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದರೆ ನಗುಪಾಟ್ಲು, ಅದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಗ್ಯಾರಂಟಿ ಒಂದು ಭಾಗ, ಅದರ ಜೊತೆಗೆ ಶಾಶ್ವತವಾದಂಥ ಕಾರ್ಯಕ್ರಮಗಳು, ಈ ನಾಡಿನ ಪ್ರತಿ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು, ರೈತನಿಗೆ ಏನು ಕೊಡಬೇಕು. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ, ಇವತ್ತು ಯಾವೊಂದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ನಗರದ ಜನತೆಯ ಹಣ ಯಾವ ರೀತಿ ಇವತ್ತು ಸದುಪಯೋಗ ಪಡಿಸ್ಕೋಬೇಕು, ಇದೆಲ್ಲವನ್ನ ತರಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನಿಮ್ಮ ರಕ್ಷಣೆ, ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ತಯಾರಾಗಿದ್ದೇನೆ.